ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಡ್ರಗ್ಸ್ ಮಿಶ್ರಿತ ಮಾವಾ ಮಾರಾಟ ತಡೆಗೆ ಬೃಹತ್ ಜನಾಂದೋಲನ. ಜಮಖಂಡಿಯಲ್ಲಿ ಮಠಾಧೀಶರು ಮತ್ತು ಸಂಘಟನೆಗಳಿಂದ ಪ್ರತಿಭಟನೆ. ನಗರದಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವ ಡ್ರಗ್ಸ್ ಮತ್ತು ತಂಬಾಕು ಮಿಶ್ರಿತ ಮಾವಾ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಆಗ್ರಹಿಸಿ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಬೃಹತ್ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ತಹಸೀಲ್ದಾರ್ ಗ್ರೇಡ್ 2 ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ರಮೇಶ್ ಬಳೋಲಗಿಡದ, ನಗರದಲ್ಲಿ ಡ್ರಗ್ಸ್, ಗಾಂಜಾ ಮತ್ತು ಮಾವಾ ದಂಧೆ ರಾಜಾರೋಷವಾಗಿ ನಡೆಯುತ್ತಿದ್ದು, ಇದು ಸಮಾಜದಲ್ಲಿ ಆತಂಕಕಾರಿ ವಾತಾವರಣವನ್ನು ಸೃಷ್ಟಿಸಿದೆ. ಈ ಬಗ್ಗೆ ನಾಗರಿಕರು ಹಲವು ಬಾರಿ ದೂರು ನೀಡಿದರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅಧಿಕಾರಿಗಳು ತಾತ್ಕಾಲಿಕ ಕ್ರಮ ಕೈಗೊಂಡರೂ ದಂಧೆಕೋರರು ಮತ್ತೆ ತಮ್ಮ ಚಟುವಟಿಕೆಗಳನ್ನು ಪುನರಾರಂಭಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯದ ಮೇಲೆ ದುಷ್ಪರಿಣಾಮ. ಅತಿಯಾದ ಮಾವಾ ಸೇವನೆಯಿಂದಾಗಿ ನಾಗರಿಕರ ಆರೋಗ್ಯ ಕ್ಷೀಣಿಸುತ್ತಿದ್ದು, ನಗರದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಈ ಅಕ್ರಮ ದಂಧೆಯಿಂದಾಗಿ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ಮತ್ತು ಸಮಾಜದಲ್ಲಿ ದುಷ್ಪರಿಣಾಮಗಳು ಹೆಚ್ಚಾಗುತ್ತಿವೆ. ಪರಿಸರ ಮಾಲಿನ್ಯ. ಮಾವಾ ಸೇವನೆಯಿಂದಾಗಿ ಪರಿಸರ ಮಾಲಿನ್ಯವು ತೀವ್ರಗೊಳ್ಳುತ್ತಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹ. ಈ ಎಲ್ಲಾ ಅನಾಹುತಗಳನ್ನು ತಡೆಯಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಓಲೆ ಮಠದ ಆನಂದ ದೇವರು, ರುದ್ರಾವಧೂತ ಮಠದ ಕೃಷ್ಣಾನಂದ ಅವಧೂತರು ಹಾಗೂ ಪ್ರೇಮ ಬಳೋಲಗಿಡದ ಅರುಣಲಗಳಿ, ಸುರೇಶ್ ನಡುವಿನಮನಿ, ಪ್ರದೀಪ್ ಮೆಟಗುಡ್ಡ, ರಾಜು ನದಾಫ್, ಮಂಜು ಭೋವಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಹಿಂದೂಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮೊದಲಿಗೆ ನಮ್ಮ ಜಮಖಂಡಿ ನಗರದ ಪ್ರಸಿದ್ಧ ಹೋಳಿ ಮಠದ ಆನಂದೇವರು ಅವರುಗಳ ಒಂದು ನೇತೃತ್ವ, ಜೊತೆಗೆ ಜಮಖಂಡಿಯ ರುದ್ರಾವಧೂತ ಮಠದ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣಾನಂದ ಅವಧೂತರ ನೇತೃತ್ವದಲ್ಲಿ, ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ. ಈ ಬೃಹತ್ ಜನಾಂದೋಲನದ ಉದ್ದೇಶ ಅಷ್ಟೇ, ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಗಾಂಜಾ ಡ್ರಗ್ಸ್ ಮಿಶ್ರಿತ ಮಾವಾ ದಂಧೆಯು ಬಹಳ ಹೆಚ್ಚಿನದು ಮತ್ತು ರಾಜಾರೋಷವಾಗಿ ಈ ನಗರದಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು ದಿನಗಳಿಂದ ನಾವು ಜಮಖಂಡಿ ನಗರದಲ್ಲಿ ಈ ಮಾವಾ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಪಡೆದಿದ್ದೇವೆ. ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡಿದ್ದೇವೆ. ತಾವು ಏನು ಸಾಮಾಜಿಕ ಕಾಳಜಿ ಉಳ್ಳತಕ್ಕಂಥ ಆಗಿದ್ರೆ, ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರಿಗಳು ನೀವಾಗಿದ್ರೆ ಈ ಮಾವವನ್ನು ತಡೆಗಟ್ಟಿ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡಿಕೊಂಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ. ಅವರು ಸಹ ಸುಮ್ಮನೆ ಬೇಜವಾಬ್ದಾರಿತನದಿಂದ ಒಂದು 2-3 ಹಿಡಿತಾರೆ. ಮತ್ತೆ ಈ ಮಾವಾ ಮಾರಾಟ ಜಮಖಂಡಿ ನಗರದಾಗ ಹೆಂಗ ಯಥಾವತ್ತಾಗಿ ಇದ್ದಲ್ಲ ಅದೇ ರೀತಿಯಲ್ಲಿ ನಡೀತದೆ ಜಮಖಂಡಿ ನಗರದಾಗ. ನಮ್ಗೆಲ್ಲ ಗೊತ್ತಿಲ್ಲ, ಜಮಖಂಡಿ ನಗರ ಐತಿಹಾಸಿಕ ನಗರ. ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗೈತಿ, ಸಾಂಸ್ಕೃತಿಕ ಕೇಂದ್ರವಾಗೈತಿ. ಇಂಥ ಒಂದು ನಗರದಲ್ಲಿ ಮಾವಾ ಮಾರಾಟದಿಂದ ಈ ಜಮಖಂಡಿ ಪ್ರಸಿದ್ಧಿಯನ್ನು ಪಡೆಯಕತ್ತೈತಿ. ಸೊ ಈ ಅಕ್ರಮ ಚಟುವಟಿಕೆಯಲ್ಲಿ ಜಮಖಂಡಿ ಪ್ರಮುಖ ಹೆಸರುವಾಸಿಯಾಗಕತ್ತೈತಿ. ಇದು ಜಮಖಂಡಿಗೆ ಒದಗಿ ಬಂದಂತ ಒಂದು ಘೋರ ದುರಂತವಾಗೈತಿ. ಅದಕ್ಕೆ ನಾವುಗಳು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವಾ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಈ ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಓಲೆ ಮಠದ ಆನಂದ ದೇವರು ಅವರು ಸಹ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಜೀವನದಲ್ಲಿ ದುಷ್ಪರಿಣಾಮವನ್ನು ಬೀರುತ್ತಾ ನಮ್ಮ ಜೀವನವನ್ನೇ ನಾಶ ಮಾಡುವಂತ ಈ ಒಂದು ಚಟ ಇದು. ಈ ನಮ್ಮ ಈ ಮಾವಾ ಗುಟ್ಕಾ ತಿನ್ನುವುದರಿಂದ ಈ ನಮ್ಮ ಯುವಕರು ಕೊನೆಯಾಗುವಂತ ಒಂದು ಸ್ಥಿತಿ ನಿರ್ಮಾಣವಾಗಿದ್ದರಿಂದ ಇವರು ಯುವಕರು ಮಾವಾ ಹುಡುಗ ತಿಂತಾರು, ಆನಂತರ ಮದುವೆ ಆಗ್ತಾರು. 1-2 ವರ್ಷ 4-5 ವರ್ಷ ಕೈಬಿಟ್ಟಿಗೆ ಅವರಿಗೆ ಅನಾರೋಗ್ಯದಿಂದ ಅವರು
ತೊಂದರೆ ಅನುಭವಿಸುವಂತ ಸ್ಥಿತಿ ಬರ್ತೈತಿ. ಯಾಕಂದ್ರ ಅವ್ರನ್ನ ನಂಬ್ಕೊಂಡಂತ ಅವರ ಹೆಂಡತಿ ಮಕ್ಕಳು ತಂದೆ ತಾಯಿ ನನ್ನ ಮಗ ದುಡುಗ ಹಾಕ್ತಾನಿಲ್ಲ ಅಂತೇಳಿ ಅವರೊಬ್ಬ ಹಾಲು ಕಾಯ್ತಿರ್ತಾರು. ನಮ್ಮ ಹೆಣ್ತಿಂದು ನನ್ನ ಗಂಡ ದುಡುಗ ಹಾಕ್ತಾನಂತ ಆಕೆ ಹಾಲು ಕಾಯ್ತಿರ್ತಾಳು, ಮಕ್ಕಳಾಗ ಹಾಲು ಕಾಯ್ತಿರ್ತಾರು. ಇವ್ರು ಎಲ್ಲರೂ ಬಿಟ್ಟು ಹೋಗುವಂತ ಸ್ಥಿತಿ ನಿರ್ಮಾಣ ಆಗತಿ. ಆಗ ಎಲ್ಲರೂ ನಿರಾಶ್ರಿತರಾಗಾರ. ಆ ಒಂದು ಉದ್ದೇಶ ಇಟ್ಕೊಂಡ ನಮ್ಗ ಒಂದು ಸದೃಢ ಸಮಾಜ ಕಟ್ಟಲು ಅನುಕೂಲ ಆಗುದಿಲ್ಲ. ಈ ಚಟ ಮಾಡೋದ್ರಿಂದ ಈ ಅನಾರೋಗ್ಯದ ಒಂದು ಜನನ ಹೆಚ್ಚಾಗಿ ಬಿಡ್ತೈತಿ. ಇವ ಗುಟ್ಕಾ ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತೈತಿ. ಅನೇಕ ಇಂತಹ ತರ ಕ್ಯಾನ್ಸರ್ಗಳು ಬರೋದ್ರಿಂದ ಸದೃಢ ಸಮಾಜವನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ. ಆದಷ್ಟು ಬೇಗ ಈ ಗುಟ್ಕಾ ಮತ್ತು ಮಾನವ ಚಟವನ್ನು ಈ ಯುವಕರು ತಿನ್ನುವುದನ್ನು ಬಿಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಇಲ್ಲಿಯವರೆಗೆ ನಾನು ಎರಡು ಮಾತನ್ನು ಜಮಖಂಡಿ ಉಳಿಸಿ ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರಿಗೆ ರುದ್ರಾವಧೂತ. ನಮ್ಮ ಜಮಖಂಡಿ ನಗರ ಅಂತಂದ್ರೆ ಭಕ್ತಿ ಪರಂಪರೆಯ ನಗರ. ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರಂದ್ರೆ ಆಧ್ಯಾತ್ಮದ ತವರು ಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳ್ತಾರ. ಆದ್ರೆ ಇಂಥ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗಕತ್ತದಂದ್ರ ದುಶ್ಚಟ ಎಲ್ಲಿ ನೋಡೋದಲ್ಲೆಲ್ಲ ದುಶ್ಚಟ ಮಾಡುವಂತವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಬಹಳ ಆಗ್ಯದ. ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವಾ ಮುಕ್ತವನ್ನು ಮಾಡಿದೆ. ಆದರೆ ಒಳಗಿಂದೊಳಗಿದು ಎಲ್ಲಿ ಬರಕತ್ತದ ಎಲ್ಲಿ ಹೊಂಟದನ್ನೋದ ಗೊತ್ತಾಗವಲ್ದು. ಅದರ ಸಲುವಾಗಿ ನಾವೆಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲಿದು ತಯಾರಾಗಕತ್ತದ ಎಲ್ಲಿದು ಹೊಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತೀರಲ್ಲ, ನಿಮಗೇನಾದರೂ ಮನುಷ್ಯನೊಳಗೆ ಏನಾದರೂ ಒಂದು ಮನುಷ್ಯತ್ವ ಅನ್ನೋದು ಏನಾದರೂ ನಿಮ್ಮೊಳಗಿತ್ತಂದ್ರೆ ಇನ್ನೊಂದು ಮನೆ ಹಾಳು ಮಾಡಲಾರ್ದೆ ಉದ್ಧಾರ ಮಾಡುವಂತ ಗುಣ ನಿಮ್ಮೊಳಗಿತ್ತಂದ್ರೆ ದಯವಿಟ್ಟು ನಿಮಗೆ ಕಳ್ಕಳಿ ವಿನಂತಿ ಮಾಡ್ಕೊಳ್ತೇನೆ. ಯಾರು ಕೂಡ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ತುತ್ತಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ. ಆದ್ರೆ ಅವ್ರ ಮನಿ ಒಳಗ ಅವು ತಿಂದು ಕ್ಯಾನ್ಸರ್ ಬರಾಕತ್ತಾವ. ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನೊಳಗ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತಿನ ದಿವಸ ಊಟ ಬರಲಾರ್ದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ. ಅದರ ಸಲುವಾಗಿ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆ ಹಾಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಇದನ್ನ ಏನು ಮಾಡ್ತಿರಲ್ಲ ಮಾವ ನೀವೆಲ್ಲ ನಮ್ಮ ಜಮಖಂಡಿಯವರೇ, ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಮಖಂಡಿ ಒಳಗ ಮಾವಾ ಮುಕ್ತ, ಬರೀ ಮಾವ ಅಟ್ಟ ಅಲ್ಲ, ಯಾವ ದುಶ್ಚಟ ಅಂದ್ರೆ ಚಟನವು ಕುಡಿದು ಒಂದು ಚಟನ ಯಾವುದೋ ಒಂದು ಇದು ಇರಲ್ಲ. ತಂಬಾಕು ತಿನ್ನೋದು, ಏನು ವಿಮಲ ತಿನ್ನೋದು, ಏನು ಇವು ತಿಂದು ಎಲ್ಲ ಚಟನ ಬರೀ ಮಾವ ಒಂದು ಅಟ್ಟ ಅಲ್ಲ, ಎಲ್ಲ ಇವು ಚಟ ದೂರ ಮಾಡ್ರಿ. ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗ್ಯದ ನಮ್ಮ ಜಮಖಂಡಿ ಒಳಗ. ಅದನ್ನೂ ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ. ನಾ ಹೇಳ್ತೇನೆ, ಮುಂದೊಂದು ದಿನ ಎಲ್ಲ ಅದಕ್ಕೆ ನಮ್ಮ ರೈತ ಮುಖಂಡರು ಹೇಳಿದ್ರು ಸಾಮೂಹಿಕ ಇದಕ್ಕೆ ನಿಂತ್ಕೋಬೇಕಂತ. ಒಂದು ಜನವರಿ ತಿಂಗಳದಿಂದ ನಮ್ಮ ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಒಂದು ಹಳ್ಳಿಗಳಿಗೆ ಜೋಳಿಗೆ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಒಳಗ ನಾವು ಮಾಡೋರಿದ್ದೇವೆ. ಜಮಖಂಡಿ ಒಳಗೂ ನಾವು ಮಾಡಿದ್ದೇವೆ. ಎಲ್ಲರೂ ಸಹಿತ ನೀವೆಲ್ಲ ನೋಡಿದ್ದೀರ. ಪ್ರತಿ ಓಣಿಗಳಿಗೆ ಅಡ್ಡಾಡಿ ದುಶ್ಚಟವನ್ನು ಬಿಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಆಗ ಭಗವಂತ ನಮಗೆ ಎಷ್ಟು ರಕ್ತ ಒಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ, ಅಷ್ಟು ದುಶ್ಚಟ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೇಳಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಕೊಡ್ರಿ. ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆತ ಮಾವ ಬಿಟ್ರ. ಆದ್ರೆ ಇದನ್ನ ಮುಂದೆ ಹಿಂಗ ನಡೆದ್ರೆ ನಮ್ಮ ಸಂಘಟನೆಗೆ ಕರ್ಕೊಂಡು ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತೇ ನಾನು ಮಾತುತ್ತದೆ. ವಿಷಯ ಜಮಖಂಡಿ ನಗರದಲ್ಲಿ ರಾಜಾರೋಷವಾಗಿ ತಂಬಾಕು ಹಾಗೂ ಮಾವ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ಜರುಗಿಸುವ ಕುರಿತು ಮಾಡಲು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ
ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಿಶ್ರಿತ ಮಾವಾ ದಂಧೆಯು ಎಗ್ಗಿಲ್ಲದೆ ನಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ. ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗ್ತದೆ, ದಿನ ಮತ್ತೆ ಮರುದಿನ ಮಾವಾ ಮಾರಾಟ ಪ್ರಾರಂಭವಾಗ್ತದೆ. ಮಾವಾ ದಂಧೆಯ ಕಾನೂನಾತ್ಮಕವಾಗಿ ನಿಷಿದ್ಧವಾಗಿದೆ. ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನಾ ಸಮಿತಿ ಯಾಗುವುದು ಕಾನೂನು ಪರಿಪಾಲನೆ ಆಗುವುದು ಕಡಿಮೆ ಆಗ್ತದೆ. ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದ್ದು ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಸರ ಮಾಲಿನ್ಯ ಸಹ ವ್ಯಸನ ಆಗುತ್ತಿದೆ. ಈ ಮಾವಾ ದಂಧೆಯಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಅತಿಯಾದ ಮಾವಾ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ. ಹೀಗಾಗಿ ಇಂದು ಜಮಖಂಡಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನಾಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು, ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು. ಮಾವಾ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮಾಡುವವರ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ. ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೇ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ್ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ತಮಗೆ ಎಚ್ಚರಿಕೆಯ ಗಂಟೆಯನ್ನ ನೀಡುತ್ತಿದ್ದೆವು. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.